ನಮಸ್ಕಾರ. ಇಂದಿನ ನಮ್ಮ ಆಳವಾದ ಪರಿಶೋಧನೆಗೆ ಎಲ್ರಿಗೂ ಸ್ವಾಗತ. ಇಂದು ನಾವು ಒಂದು ತುಂಬಾನೇ ಆಸಕ್ತಿಕರವಾದ ವಿಷಯದ ಬಗ್ಗೆ ಮಾತಾಡೋಣ. ಚಿನ್ನದ ಆಲಯ. ಅಂದ್ರೆ ಮೊದಲು ಬೈಬಲಿನಲ್ಲಿ ಚಿನ್ನಕ್ಕೆ, ದೇವಾಲಯಕ್ಕೆ ಏನು ಸಂಬಂಧ, ಅದರ ಸಾಂಕೇತಿಕ ಅರ್ಥ ಏನು ಅಂತ ನೋಡೋಣ. ಆಮೇಲೆ ಇದೇ ಚಿನ್ನದ ಆಲಯ ಅನ್ನೋ ಕಾನ್ಸೆಪ್ಟ್ ಕ್ರೈಸ್ತ ಧರ್ಮದಲ್ಲಿ ಮಾತೆ ಮರಿಯಮ್ಮನಿಗೆ ಹೇಗೆ ಕನೆಕ್ಟ್ ಆಗತ್ತೆ ಅಂತ ತಿಳಿಯೋಣ. ನಮ್ಮತ್ರ ಇರುವ ಮಾಹಿತಿಗಳು ಅಂದ್ರೆ ಬೈಬಲಿನ ಕೆಲವು ಭಾಗಗಳು, ಆಮೇಲೆ ದೈವಶಾಸ್ತ್ರೀಯ ವಿಶ್ಲೇಷಣೆಗಳು, ಇವೆಲ್ಲ ಚಿನ್ನದ ಮಹತ್ವ ಏನು ಮತ್ತೆ ಮಾತೆ ಮರಿಯಮ್ಮನನ್ನ ಯಾಕೆ ಚಿನ್ನದ ಆಲಯ ಅಂತ ಕರೀತಾರೆ ಅನ್ನೋದನ್ನ ವಿವರಿಸುತ್ತೆ. ಈ ಚರ್ಚೆಯಿಂದ ನಾವೇನ್ ತಿಳ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದೀವಿ ಅಂದರೆ, ಬೈಬಲಿನಲ್ಲಿ ಚಿನ್ನ ಅಂದ್ರೆ ಬರೀ ದುಡ್ಡು, ಆಸ್ತಿ ಅಲ್ಲ, ಅದಕ್ಕೊಂದು ಆಳವಾದ ಸಾಂಕೇತಿಕತೆ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಈ ಚಿತ್ರಣ ಮಾತೆ ಮರಿಯಮ್ಮನ ಸ್ಥಾನವನ್ನ ಹೇಗೆ ವಿಶೇಷವಾಗಿ ತೋರಿಸುತ್ತೆ ಅನ್ನೋದನ್ನ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಬೈಬಲಿಂದಾನೇ ಸ್ಟಾರ್ಟ್ ಮಾಡೋಣ ಅಲ್ವಾ? ಈಗ ನಮ್ಮತ್ರ ಇರೋ ಮಾಹಿತಿ ಪ್ರಕಾರ ಬೈಬಲಿನಲ್ಲಿ ಸ್ಟ್ರೇಟ್ ಆಗಿ ಚಿನ್ನದ ಆಲಯ ಅಂತ ಎಲ್ಲೂ ಪದ ಇಲ್ದಿರ್ಬೋದು. ಆದ್ರೆ ದೇವರ ಆರಾಧನೆ ಮಾಡೋ ಸ್ಥಳಗಳು ಅಂದ್ರೆ ಮೊದ್ಲು ಇದ್ದ ಡೇರೆ, ಆಮೇಲೆ ಸೊಲೋಮನ ಕಟ್ಟಿಸಿದ ದೊಡ್ಡ ದೇವಸ್ಥಾನ, ಅಲ್ಲಿ ಚಿನ್ನವನ್ನ ತುಂಬಾನೇ ಬಳಸಿದ್ದಾರೆ. ಯಾಕೆ ಚಿನ್ನಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸು? ಅದು ಬರೀ ಶೋಕಿ ಮಾಡೋಕ? ಖಂಡಿತ ಇಲ್ಲ. ಅದು ತುಂಬಾನೇ ಮುಖ್ಯವಾದ ಪಾಯಿಂಟ್. ಬೈಬಲ್ನಲ್ಲಿ ಚಿನ್ನ ಅಂದ್ರೆ ಅದು ಕೇವಲ ಏನದು ಐಶ್ವರ್ಯದ ಸಂಕೇತ ಮಾತ್ರ ಅಲ್ಲ. ಖಂಡಿತ ಅಲ್ಲ. ಅದಕ್ಕೆ ತುಂಬಾ ಆಳವಾದ ಅರ್ಥಗಳಿದೆ. ಮೊದಲನೇದಾಗಿ ಇದು ದೇವರ ಮಹಿಮೆ ಮತ್ತು ಪವಿತ್ರತೆಯನ್ನು ಸೂಚಿಸುತ್ತೆ. ದೇವರ ಮಹಿಮೆ, ಪವಿತ್ರತೆ. ಹೌದು. ಚಿನ್ನ ನೋಡಿ, ಅದು ಕೆಡೋದಿಲ್ಲ, ತುಕ್ಕು ಹಿಡಿಯೋದಿಲ್ಲ, ಅದು ಶಾಶ್ವತ. ಇದು ದೇವರ ಪರಿಶುದ್ಧ, ಯಾವತ್ತೂ ಬದಲಾಗದ ಶಾಶ್ವತವಾದ ಸ್ವಭಾವವನ್ನು ತೋರಿಸುತ್ತೆ. ದೇವರು ಇರೋ ಜಾಗ ಆತನ ಘನತೆಗೆ ತಕ್ಕ ಹಾಗೆ ಇರಬೇಕು ಅಲ್ವಾ? ಪವಿತ್ರವಾಗಿರಬೇಕು. ಆ ಸಂಕೇತ ಇದು. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಚಿನ್ನದ ಗುಣವನ್ನೇ ದೇವರ ಸ್ವಭಾವಕ್ಕೆ ಹೋಲಿಸೋದು. ಸರಿ, ಇನ್ನು ಬೇರೆ ಅರ್ಥಗಳು ಇವೆ. ಎರಡನೇದಾಗಿ ರಾಜತ್ವ ಮತ್ತು ದೈವಿಕ ಉಪಸ್ಥಿತಿ. ರಾಜತ್ವ? ಹೌದು. ಹಳೆ ಕಾಲದಲ್ಲಿ ಚಿನ್ನ ಅಂದ್ರೆ ರಾಜರಿಗೆ, ಅಧಿಕಾರಕ್ಕೆ ಸಂಬಂಧಿಸಿದ್ದು. ದೇವಾಲಯದಲ್ಲಿ ಚಿನ್ನವನ್ನು ಬಳಸೋದು ದೇವರು ಇಸ್ರಾಯೇಲಿಯರ ರಾಜಾದಿರಾಜ, ಆತನು ನಮ್ಮ ಮಧ್ಯೆ ಇದ್ದಾನೆ ಅನ್ನೋದನ್ನ ಸಾರುತ್ತೆ. ಆಮೇಲೆ ಮೂರನೇದು ಅಮೂಲ್ಯತೆ ಮತ್ತು ಶ್ರೇಷ್ಠತೆ. ಅಂದ್ರೆ ಬೆಸ್ಟ್ ಕೊಡೋದು ದೇವರಿಗೆ. ಎಕ್ಸಾಕ್ಟ್ಲಿ. ಇದು ಸಿಂಪಲ್ ಆದ್ರೂ ಮುಖ್ಯ. ದೇವರಿಗೆ ನಮ್ಮ ಹತ್ರ ಇರೋದರಲ್ಲಿ ಬೆಸ್ಟ್, ಅತಿ ಬೆಲೆ ಬಾಳೋದನ್ನ ಕೊಡಬೇಕು ಅನ್ನೋ ಭಾವನೆ. ಇಸ್ರಾಯೇಲ್ಯರು ತಮ್ಮ ಶ್ರೇಷ್ಠ ಸಂಪತ್ತನ್ನ ದೇವರ ಸೇವೆಗೆ ಕೊಟ್ರು. ಕೊನೆಯದಾಗಿ ಇನ್ನೊಂದು ಸುಂದರವಾದ ಅರ್ಥ ಇದೆ. ಇದು ಪರೀಕ್ಷಿತ ನಂಬಿಕೆ ಮತ್ತು ಪರಿಶುದ್ಧತೆಯ ಸಂಕೇತ. ನಂಬಿಕೆಯ ಸಂಕೇತ. ಚಿನ್ನ ಹೇಗೆ? ಹೌದು. ಪವಿತ್ರ ಗ್ರಂಥದಲ್ಲಿ 1 ಪೇತ್ರ 1.7 ಹೇಳೋ ಹಾಗೆ, ಚಿನ್ನವನ್ನ ಹೇಗೆ ಬೆಂಕಿಯಲ್ಲಿ ಹಾಕಿ ಶುದ್ಧ ಮಾಡ್ತಾರೋ ಹಾಗೇನೆ ವಿಶ್ವಾಸಿಗಳ ನಂಬಿಕೆ ಕೂಡ ಕಷ್ಟಗಳೆಂಬ ಬೆಂಕಿಯಲ್ಲಿ ಪರೀಕ್ಷೆಗೊಳಗಾಗಿ ಇನ್ನೂ ಶುದ್ಧ, ಇನ್ನೂ ಬೆಲೆಬಾಳೋ ಹಾಗೆ ಆಗುತ್ತೆ. ಚಿನ್ನ ಅದಕ್ಕೊಂದು ಉದಾಹರಣೆ. ಆಹಾ. ಅಂದ್ರೆ ಚಿನ್ನ ಬರೀ ಹೊರಗಿನ ಹೊಳಪಲ್ಲ, ಅದು ನಂಬಿಕೆಯ ಆಳ, ದೇವರ ಸ್ವಭಾವ ಎಲ್ಲವನ್ನೂ ತೋರಿಸೋ ಒಂದು ಮೀಡಿಯಂ ಇದ್ದಾಗೆ. ಇದು ನಿಜವಾಗ್ಲೂ ಒಂದು ಹೊಸ ನೋಟ. ನೀವು ಡೇರೆ ಬಗ್ಗೆ ಹೇಳಿದ್ರಿ ಅಲ್ವಾ, ಟ್ಯಾಬರ್ನ್ಯಾಕಲ್. ಅವರು ಅಲೆಮಾರಿಗಳಾಗಿದ್ದಾಗ್ಲೂ ಡೇರೆಯಲ್ಲಿ ಚಿನ್ನ ಬಳಸಿದ್ರಾ? ಅಷ್ಟು ಕಷ್ಟದ ಸ್ಥಿತಿಯಲ್ಲೂ? ಹೌದು, ಖಂಡಿತ. ಆ ಅಲೆಮಾರಿ ಜೀವನದಲ್ಲೂ ದೇವರ ಪವಿತ್ರತೆಗೆ ಅತ್ಯುನ್ನತ ಗೌರವ ಕೊಡಬೇಕು ಅನ್ನೋದು ಅವರ ನಂಬಿಕೆಯಾಗಿತ್ತು. ಹಾಗಾಗಿ ಡೇರೆಯ ಅತಿ ಪವಿತ್ರ ವಸ್ತುಗಳನ್ನ ಚಿನ್ನದಿಂದ ಮಾಡಿದ್ರು ಅಥವಾ ಚಿನ್ನದಿಂದ ಹೊದಿಸಿದ್ರು. ಉದಾಹರಣೆಗೆ ಒಡಂಬಡಿಕೆಯ ಮಂಜೂಷ ಅಂದ್ರೆ ದೇವರ ಆಜ್ಞೆಗಳನ್ನ ಇಟ್ಟಿದ್ದ ಪೆಟ್ಟಿಗೆ. ಆರ್ಕ್ ಆಫ್ ದ ಕವನೆಂಟ್. ಹೌದು. ಅದನ್ನ ಒಳಗಡೆಯಿಂದ ಹೊರಗಡೆಯಿಂದ ಪೂರ್ತಿ ಶುದ್ಧ ಚಿನ್ನದಿಂದ ಮುಚ್ಚಿದ್ರು. ಅದು ದೇವರ ನೇರವಾದ ಉಪಸ್ಥಿತಿ, ಆತನ ಒಡಂಬಡಿಕೆಯ ಮುಖ್ಯ ಸಂಕೇತವಾಗಿತ್ತು. ಅಬ್ಬಾ, ದೇವರ ವಾಕ್ಯ ಇದ್ದ ಪೆಟ್ಟಿಗೆಯೇ ಚಿನ್ನದಲ್ಲಿ? ಹೌದು. ಅಷ್ಟೇ ಅಲ್ಲ, ಅದರ ಮುಚ್ಚಳ, ಅದನ್ನ ಕರುಣಾಸನ ಅಂತಾರೆ, ಮರ್ಸಿ ಸೀಟ್, ದೇವರು ಕರುಣೆ ತೋರಿಸೋ ಜಾಗ ಅಂತ ನಂಬಿಕೆ. ಅದನ್ನು, ಅದರ ಮೇಲಿದ್ದ ಕೆರೂಬಿಯಂ ಅನ್ನೋ ದೇವದೂತರ ಆಕೃತಿಗಳನ್ನು ಪೂರ್ತಿ ಶುದ್ಧ ಚಿನ್ನದಲ್ಲೇ ಮಾಡಿದ್ರು. ಕೆರೂಬಿಯಂ ಕೂಡ ಚಿನ್ನದ್ದೇನಾ? ಹೌದು. ಮತ್ತೆ ಆ ಪವಿತ್ರ ಸ್ಥಳದಲ್ಲಿ ಬೆಳಕು ಕೊಡೋ ದೀಪಸ್ತಂಭ, ಮೆನೋರಾ ಅಂತಾರಲ್ಲ, ಅದನ್ನು ಒಂದೇ ತುಂಡು ಶುದ್ಧ ಚಿನ್ನದಲ್ಲಿ ತುಂಬಾ ಕಲಾತ್ಮಕವಾಗಿ ಮಾಡಿದ್ರು.
ಇದೆಲ್ಲ ದೇವರ ಮಾರ್ಗದರ್ಶನ, ಆತನ ನಿರಂತರ ಪ್ರೆಸೆನ್ಸ್ನ ಸಂಕೇತ. ಮುಖ್ಯ ಉದ್ದೇಶ ಒಂದೇ, ದೇವರ ವಾಸಸ್ಥಳಕ್ಕೆ ಅತ್ಯುನ್ನತ ಗೌರವ, ಪರಿಶುದ್ಧತೆ ತೋರಿಸೋದು. ಅಲೆಮಾರಿ ಡೇರೆಯಿಂದ ಈಗ ಜೆರುಸಲೇಮಿನ ಆ ಭವ್ಯ ದೇವಾಲಯಕ್ಕೆ ಬರೋಣ. ಸೊಲೊಮೋನ ಕಟ್ಟಿಸದ್ದು. ಅಲ್ಲಿ ಚಿನ್ನದ ಬಳಕೆ ಹೇಗಿತ್ತು? ಇನ್ನು ಜಾಸ್ತಿನಾ, ವೈಭವವಾಗಿತ್ತಾ? ಖಂಡಿತವಾಗಿಯೂ. ಸೊಲೊಮೋನನ ದೇವಾಲಯದಲ್ಲಿ ಚಿನ್ನದ ಬಳಕೆ ಅದು ಅಸಾಧಾರಣವಾಗಿತ್ತು. ಯಾಕಂದ್ರೆ ಅದೊಂದು ಪರ್ಮನೆಂಟ್ ದೇವಸ್ಥಾನ ಅಲ್ವಾ. ಸೊ ದೇವರ ಘನತೆಗೆ ತಕ್ಕ ಹಾಗೆ ಕಟ್ಟಿದ್ರು. ಅತಿ ಮುಖ್ಯವಾದ ವಿಷಯ ಅಂದ್ರೆ ಆಲಯದ ಅತ್ಯಂತ ಪವಿತ್ರ ಜಾಗ, ಮೋಸ್ಟ್ ಹೋಲಿ ಪ್ಲೇಸ್, ಮಹಾಪರಿಶುದ್ಧ ಸ್ಥಳ. ಹೌದು, ದೇವರ ಉಪಸ್ಥಿತಿಯ ಕೇಂದ್ರ. ಅದನ್ನ ನೆಲದಿಂದ ಹಿಡಿದು ಚಾವಣಿ ತನಕ ಪೂರ್ತಿಯಾಗಿ ಶುದ್ಧ ಚಿನ್ನದಿಂದ ಹೊದಿಸಿದ್ರು. ಏನ್ ಹೇಳ್ತಿದ್ದೀರಿ? ಪೂರ್ತಿಯಾಗಿ ಚಿನ್ನನ? ಅದು ಊಹೆಗೂ ನಿಲುಕದ್ದು. ಹೌದು. ಅಷ್ಟೇ ಅಲ್ಲ, ಧೂಪ ಹಾಕೋ ಯಜ್ಞವೇದಿ, ದೇವಸ್ಥಾನದ ಒಳಗಿದ್ದ ಟೇಬಲ್ಗಳು, ದೀಪಸ್ತಂಭಗಳು, ಪೂಜೆಗೆ ಬಳಸೋ ಪಾತ್ರೆಗಳು, ಚಮಚೆಗಳು, ಹೀಗೆ ಆಲ್ಮೋಸ್ಟ್ ಎಲ್ಲವನ್ನೂ ಚಿನ್ನದಲ್ಲೇ ಮಾಡಿದ್ರು ಅಥವಾ ಹೊದಿಸಿದ್ರು. ಇದರ ಹಿಂದಿನ ಮೆಸೇಜ್ ಏನು ಅಂದ್ರೆ, ಈ ಭೂಮಿ ಮೇಲಿನ ದೇವಸ್ಥಾನ ದೇವರ ಆ ಪರಲೋಕದ ಮಹಿಮೆ, ಪರಿಶುದ್ಧತೆ, ರಾಜತ್ವಕ್ಕೆ ಒಂದು ರಿಫ್ಲೆಕ್ಷನ್ ಆಗಿರಬೇಕು. ಆರಾಧನೆ ದೇವರ ಘನತೆಗೆ ತಕ್ಕ ಹಾಗೆ ಅತ್ಯುನ್ನತವಾಗಿರಬೇಕು ಅನ್ನೋದನ್ನ ಇದು ತೋರಿಸುತ್ತೆ. ಓಕೆ, ಚಿನ್ನಕ್ಕೆ ಇಷ್ಟೆಲ್ಲ ಆಳವಾದ ಸಾಂಕೇತಿಕ ಅರ್ಥ ಇದೆ ಅಂತ ಗೊತ್ತಾದ್ಮೇಲೆ ಈಗ ನಮ್ಮ ಚರ್ಚೆಯ ಇನ್ನೊಂದು ಮುಖ್ಯ ಭಾಗಕ್ಕೆ ಬರೋಣ. ಇದೇ ಚಿನ್ನದ ಆಲಯ ಅನ್ನೋ ಪರಿಕಲ್ಪನೆ ಕ್ರಿಸ್ತ ಧರ್ಮದಲ್ಲಿ ಮಾತೆ ಮರಿಯಮ್ಮನಿಗೆ ಹೇಗೆ ಅಪ್ಲೈ ಆಗುತ್ತೆ? ಇದು ನಿಜಕ್ಕೂ ಕ್ಯೂರಿಯಸ್ ಆಗಿದೆ. ಇದು ಹೇಗೆ ಸಾಧ್ಯ? ಹೌದು, ಇದು ಕ್ರೈಸ್ತ ದೈವಶಾಸ್ತ್ರದಲ್ಲಿ ಬಹಳ ಸುಂದರವಾದ, ಆಳವಾದ ಒಂದು ಹೋಲಿಕೆ. ಮೊದಲು ಒಂದು ವಿಷಯ ಸ್ಪಷ್ಟ ಮಾಡಬೇಕು. ಮಾತೆ ಮರಿಯಮ್ಮ ಚಿನ್ನದ ಆಲಯ ಅಂದ್ರೆ ಇದು ಅಕ್ಷರಶಃ ಅಲ್ಲ. ಅಂದ್ರೆ ರಿಯಲ್ ಚಿನ್ನದ ದೇವಸ್ಥಾನ ಅಲ್ಲ. ಖಂಡಿತ ಅಲ್ಲ. ಇದು ಒಂದು ಭೌತಿಕ ಟೆಂಪಲ್ ಬಗ್ಗೆ ಅಲ್ಲ. ಬದಲಿಗೆ ಇದು ಕ್ಯಾಥೋಲಿಕ್ ಮತ್ತು ಆರ್ಥೋಡಾಕ್ಸ್ ಕ್ರೈಸ್ತ ಪರಂಪರೆಯಲ್ಲಿ ಆಕೆಗೆ ಕೊಟ್ಟಿರುವ ಒಂದು ಗೌರವದ, ಸಾಂಕೇತಿಕವಾದ ಬಿರುದು. ಸರಿ, ಹಾಗಾದ್ರೆ ಈ ಸಿಂಬಾಲಿಸಮ್ ಅನ್ನ ಸ್ವಲ್ಪ ವಿವರಿಸ್ತೀರಾ? ಆಲಯ ಮತ್ತೆ ಚಿನ್ನ, ಈ ಪದಗಳು ಮರಿಯಮ್ಮನಿಗೆ ಹೇಗೆ ಸಂಬಂಧ? ಖಂಡಿತ. ನೋಡಿ, ಆಲಯ ಅಂದ್ರೆ ಟೆಂಪಲ್ ಅಥವಾ ಟ್ಯಾಬರ್ನ್ಯಾಕಲ್, ಅದರ ಅರ್ಥ ದೇವರ ವಾಸಸ್ಥಳ. ಹಳೆ ಒಡಂಬಡಿಕೆಯಲ್ಲಿ ಫಿಸಿಕಲ್ ಡೇರೆ ಅಥವಾ ದೇವಸ್ಥಾನ ದೇವರ ಪವಿತ್ರ ಪ್ರೆಸೆನ್ಸ್ ಇರೋ ಜಾಗ ಆಗಿತ್ತು ಅಲ್ವಾ? ಹೌದು. ಹೊಸ ಒಡಂಬಡಿಕೆಯಲ್ಲಿ ಮಾತೆ ಮರಿಯಮ್ಮನ ಗರ್ಭ, ಅದು ಮನುಷ್ಯನಾಗಿ ಹುಟ್ಟಿ ಬಂದ ದೇವರ ಮಗ ಯೇಸು ಕ್ರಿಸ್ತನಿಗೆ ಈ ಭೂಮಿ ಮೇಲೆ ಮೊದಲ ವಾಸಸ್ಥಾನ ಆಯಿತು. ಅಂದ್ರೆ ಆಕೆ ಸಾಕ್ಷಾತ್ ದೇವರನ್ನೇ ತನ್ನೊಳಗೆ ಧರಿಸಿದ ಜೀವಂತ ಆಲಯ ಆದಳು. ಜೀವಂತ ಆಲಯ, ವಾವ್. ಇನ್ನು ಚಿನ್ನದ ವಿಷಯಕ್ಕೆ ಬಂದ್ರೆ, ನಾವೀಗಾಗ್ಲೇ ಮಾತಾಡಿದ್ವಲ್ಲ, ಅದು ದೇವರ ಮಹಿಮೆ, ಪರಿಶುದ್ಧತೆ, ರಾಜತ್ವ, ಯೇಸುರಾಜ, ಆತನ ತಾಯಿಯಾಗಿ ಮತ್ತು ಅಮೂಲ್ಯತೆ, ಇವನ್ನೆಲ್ಲಾ ಸೂಚಿಸುತ್ತೆ. ಈ ಎಲ್ಲಾ ಕ್ವಾಲಿಟೀಸನ್ನ ಮಾತೆ ಮರಿಯಮ್ಮನಿಗೆ ಅನ್ವಯಿಸಲಾಗುತ್ತೆ. ಅಂದ್ರೆ ನೀವು ಹೇಳ್ತಿರೋದು ಮರಿಯಮ್ಮನನ್ನ ಚಿನ್ನದ ಆಲಯ ಅನ್ನೋದ್ರ ಮುಖ್ಯ ಕಾರಣ ಆಕೆ ಪರಿಶುದ್ಧಳಾಡಿದ್ರಿಂದ ದೇವರ ಮಗನಿಗೆ ಒಂದು ಜೀವಂತ ಪವಿತ್ರ ವಾಸಸ್ಥಾನ ಆದಳು. ಹಳೆ ಒಡಂಬಡಿಕೆಯ ಫಿಸಿಕಲ್ ಚಿನ್ನದ ಆಲಯದ ಸ್ಪಿರಿಚುವಲ್ ಹ್ಯೂಮನ್ ವರ್ಷನ್ ತರ, ಸರಿನಾ? ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಸಾರಾಂಶದಲ್ಲಿ ಮಾತೆ ಮರಿಯಮ್ಮ ಅತ್ಯಂತ ಪರಿಶುದ್ಧಳು, ದೇವರ ವಿಶೇಷ ಕೃಪೆಯಿಂದ ತುಂಬಿದವಳು, ದೇವರ ಮಹಿಮೆಯಿಂದ ಆವರಿಸಲ್ಪಟ್ಟವಳು. ದೇವರಾದ ಕ್ರಿಸ್ತನನ್ನ ತನ್ನೊಳಗೆ ಧರಿಸಿದ ಕಾರಣ ಆಕೆ ಒಂದು ಅಮೂಲ್ಯವಾದ ಮಾನವ ಆಲಯ ಅಥವಾ ಜೀವಂತ ಡೇರೆ ಅಂತ ಈ ಬಿರುದು ಹೇಳುತ್ತೆ. ಈ ಹೋಲಿಕೆ ಇದು ನಿಜಕ್ಕೂ ಸೀರಿಯಸ್ ಥಿಯಾಲಜಿ ಅನಿಸ್ತಿದೆ. ಹಳೆ ಒಡಂಬಡಿಕೆಯ ಆಲಯದೊಳಗಿನ ಸ್ಪೆಸಿಫಿಕ್ ವಸ್ತುಗಳಿಗೂ ಮರಿಯಮ್ಮನಿಗೂ ಇನ್ನೂ ಕ್ಲಿಯರ್ ಆದ ಹೋಲಿಕೆಗಳನ್ನ ಮಾಡಿದ್ದಾರೆ. ಹೌದು ಹೌದು. ದೈವಶಾಸ್ತ್ರಜ್ಞರು, ಚರ್ಚ್ ಫಾದರ್ಸ್ ಅಂತಾರಲ್ಲ, ಅವರು ಮುಖ್ಯವಾಗಿ 2 ತುಂಬಾನೇ ಇಂಪಾರ್ಟೆಂಟ್ ಹೋಲಿಕೆಗಳನ್ನ ಮಾಡಿದ್ದಾರೆ. ಮೊದಲನೇದು ಬಹುಶಃ ಅತಿ ಮುಖ್ಯವಾದದ್ದು, ಮಾತೆ ಮರಿಯಮ್ಮನನ್ನ ಹೊಸ ಒಡಂಬಡಿಕೆಯ ಮಂಜೂಷಾ ಅಂತ ಪರಿಗಣಿಸೋದು, ದ ನ್ಯೂ ಆರ್ಕ್ ಆಫ್ ದ ಕವನೆಂಟ್. ಹಳೆ ಒಡಂಬಡಿಕೆಯ ಮಂಜೂಷಾಕ್ಕೂ ಮರಿಯಮ್ಮನಿಗೂ ಹೋಲಿಕೆನಾ? ಅದ್ ಹೇಗೆ? ನೋಡಿ, ಹಳೆ ಒಡಂಬಡಿಕೆಯ ಮಂಜೂಷಾ, ಆರ್ಕ್, ಅದು ಶುದ್ಧ ಚಿನ್ನದಿಂದ ಮಾಡಿತ್ತು. ಅದರೊಳಗೆ ದೇವರು ಬರೆದ ವಾಕ್ಯ ಅಂದ್ರೆ 10 ಆಜ್ಞೆಗಳ ಕಲ್ಲು ಫಲಕಗಳು ಇದ್ದವು. ಅದು ದೇವರ ಪವಿತ್ರ ಪ್ರೆಸೆನ್ಸ್ನ ಫಿಸಿಕಲ್ ಸಿಂಬಲ್ ಆಗಿತ್ತು ಅಲ್ವಾ? ಹೌದು. ಈಗ ಹೋಲಿಕೆ ನೋಡಿ, ಮಾತೆ ಮರಿಯಮ್ಮ ಹೊಸ ಒಡಂಬಡಿಕೆಯ ಮಂಜೂಷ. ಯಾಕಂದ್ರೆ ಆಕೆ ತನ್ನ ಗರ್ಭದಲ್ಲಿ ದೇವರ ಬರೆದ ವಾಕ್ಯವನ್ನಲ್ಲ,
ಬದಲಾಗಿ ದೇವರ ಜೀವಂತ ವಾಕ್ಯವನ್ನೇ ಅಂದ್ರೆ ಲಿವಿಂಗ್ ವರ್ಡ್ ಸಾಕ್ಷಾತ್ ಯೇಸುಕ್ರಿಸ್ತನನ್ನೇ ಧರಿಸಿದಳು. ಓ, ಲಿಖಿತ ವಾಕ್ಯದಿಂದ ಜೀವಂತ ವಾಕ್ಯಕ್ಕೆ. ವಾವ್, ಇದು ತುಂಬಾ ಪವರ್ಫುಲ್ ಹೋಲಿಕೆ. ಕ್ರೈಸ್ತ ನಂಬಿಕೆಗಳ ಪ್ರಕಾರ, ಉದಾಹರಣೆಗೆ ಕ್ಯಾಥೋಲಿಕ್ ಚರ್ಚ್ನ ಇಮ್ಯಾಕ್ಯುಲೇಟ್ ಕಾನ್ಸೆಪ್ಷನ್ ಸಿದ್ಧಾಂತ, ಅದರ ಪ್ರಕಾರ ಮರಿಯಮ್ಮ ದೇವರ ವಿಶೇಷ ಅನುಗ್ರಹದಿಂದ ಹುಟ್ಟಿನಿಂದಲೇ ಪಾಪದ ಕಳಂಕ ಇಲ್ಲದೆ ಪರಿಶುದ್ಧಳಾಗಿ ರೆಡಿಯಾದಳು. ಆ ಮೂಲಕ ದೇವರನ್ನ ತನ್ನೊಳಗೆ ಧರಿಸೋಕೆ ಪವಿತ್ರವಾದ ಆಲಯ ಆದಳು ಅಂತ ನಂಬಲಾಗುತ್ತೆ. ಸರಿ, ಇದು ಮೊದಲನೇ ಹೋಲಿಕೆ. ಇನ್ನೊಂದು ಹೇಳಿದ್ರಿ? ಹೌದು, ಎರಡನೇ ಹೋಲಿಕೆ ಆಕೆಯನ್ನ ದೇವರ ಮಹಿಮೆಯ ವಾಸಸ್ಥಾನ ಅಂತ ನೋಡೋದು, ಡ್ವೆಲಿಂಗ್ ಪ್ಲೇಸ್ ಆಫ್ ಗಾಡ್ಸ್ ಗ್ಲೋರಿ. ಸೊಲೊಮೋನನ ಆಲಯ ಭೌತಿಕ ಚಿನ್ನದಿಂದ ಹೊದಿಸಿ ದೇವರ ಮಹಿಮೆಗೆ ಅರ್ಹವಾದ ಸ್ಥಳವಾಗಿತ್ತು. ಮಾತೆ ಮರಿಯಮ್ಮನ ವಿಷಯದಲ್ಲಿ ಆಕೆಯ ಶ್ರೇಷ್ಠತೆ ಬಂದಿದ್ದು ಫಿಸಿಕಲ್ ಚಿನ್ನದಿಂದಲ್ಲ, ಬದಲಿಗೆ ಅದು ಆಕೆಯ ಪರಿಪೂರ್ಣವಾದ ವಿಧೇಯತೆ, ಅಚಲವಾದ ನಂಬಿಕೆ ಮತ್ತೆ ಪವಿತ್ರತೆಯಿಂದ ಬಂದಿದ್ದು. ಅಂದ್ರೆ ಆಕೆಯ ಗುಣಗಳಿಂದ ಬಂದ ಶ್ರೇಷ್ಠತೆ. ಕರೆಕ್ಟ್. ಯೇಸುವನ್ನ ಗರ್ಭದಲ್ಲಿ ಧರಿಸಿ ಜನ್ಮ ನೀಡಿದ ಕಾರಣ ಆಕೆ ದೈವಿಕ ಶ್ರೇಷ್ಠತೆ ಮತ್ತೆ ದೇವರ ಮಹಿಮೆಯನ್ನು ಧರಿಸಿದ ಅತ್ಯುನ್ನತ ಮಾನವ ಪಾತ್ರೆ ಆಳ್ಳು. ಹೀಗಾಗಿ ಆಕೆಯ ಆತ್ಮ, ಶರೀರವೇ ಒಂದು ರೀತಿಯಲ್ಲಿ ಚಿನ್ನದ ಆಲಯದ ಹಾಗೆ ಪರಿಶುದ್ಧ, ಮಹಿಮೆಯಿಂದ ತುಂಬಿದ್ದು ಆಯ್ತು. ಈ ದೈವಶಾಸ್ತ್ರೀಯ ಹೋಲಿಕೆಗಳೆಲ್ಲ ಕೇಳೋಕೆ ತುಂಬಾನೇ ಆಳವಾಗಿದೆ. ಆದ ಕೆಲವರಿಗೆ ಇದೊಂದು ಕೇವಲ ಕಾವ್ಯದ ಹಾಗೆ ಅಥವಾ ಅಲಂಕಾರಿಕ ಹೋಲಿಕೆ ಅನ್ಸ್ಬಹುದಲ್ಲ. ಇದರ ಪ್ರಾಕ್ಟಿಕಲ್ ಇಂಪಾರ್ಟೆನ್ಸ್ ಏನು? ಭಕ್ತರ ದೃಷ್ಟಿಯಿಂದ ಇದರ ಧಾರ್ಮಿಕ ಮಹತ್ವವನ್ನ ಹೇಗೆ ಹೇಳ್ತೀರಿ? ಇದು ಅವರ ಸ್ಪಿರಿಚುವಲ್ ಲೈಫ್ಗೆ ಹೇಗೆ ಕನೆಕ್ಟ್ ಆಗುತ್ತೆ? ಖಂಡಿತ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಖಂಡಿತವಾಗಿಯೂ ಇದರ ಪ್ರಾಕ್ಟಿಕಲ್ ಮಹತ್ವ ಇದೆ. ಮೊದಲನೇದಾಗಿ ಇದು ಮಾತೆ ಮರಿಯಮ್ಮನಿಗೆ ಸಲ್ಲಿಸೋ ಉನ್ನತ ಗೌರವ ಮತ್ತು ವಂದನೆಯನ್ನು ಸೂಚಿಸುತ್ತೆ. ಗೌರವ? ಹೌದು, ಆಕೆ ದೇವರನ್ನು ಹೊತ್ತ ಪವಿತ್ರ ಆಲಯ ಅಲ್ವಾ? ಹಾಗಾಗಿ ಆಕೆಯ ಮೂಲಕ, ಆಕೆಯ ಮಧ್ಯಸ್ಥಿಕೆಯಿಂದ ಮಾಡೋ ಪ್ರಾರ್ಥನೆಗಳು ಆಕೆಯ ಮಗನಾದ ಯೇಸುವಿಗೆ ಹೆಚ್ಚು ಇಷ್ಟವಾಗತ್ತೆ ಅನ್ನೋ ನಂಬಿಕೆಯನ್ನ ಇದು ಸ್ಟ್ರಾಂಗ್ ಮಾಡತ್ತೆ. ಎಷ್ಟೋ ಕ್ರೈಸ್ತ ಪ್ರಾರ್ಥನೆಗಳಲ್ಲಿ, ಹಾಡುಗಳಲ್ಲಿ ಚಿನ್ನದ ಆಲಯವೇ ಅಂತ ಆಕೆಯನ್ನ ಕರೆಯೋದನ್ನು ನಾವು ನೋಡಬಹುದು. ಎರಡನೇದಾಗಿ ಮಾತೆ ಮರಿಯಮ್ಮ ಕ್ರಿಸ್ತ ವಿಶ್ವಾಸಿಗಳಿಗೆಲ್ಲ ಒಂದು ಶ್ರೇಷ್ಠ ಮಾದರಿ, ರೋಲ್ ಮಾಡೆಲ್. ಮಾದರಿ ಹೇಗೆ? ಆಕೆ ದೇವರ ಇಚ್ಛೆಗೆ ಆಗಲಿ ಅಂತ ಹೇಳಿ ಪೂರ್ತಿಯಾಗಿ ವಿಧೇಯಳಾಡ್ಲು. ತನ್ನನ್ನ ತಾನು ಪವಿತ್ರವಾಗಿ ಕಾಪಾಡಿಕೊಂಡು ದೇವರು ವಾಸ ಮಾಡೋಕೆ ಯೋಗ್ಯವಾದ ಪಾತ್ರೆಯಾಡ್ಲು. ಅದೇ ರೀತಿ ಪ್ರತಿಯೊಬ್ಬ ವಿಶ್ವಾಸಿಯೂ ತನ್ನ ದೇಹ, ತನ್ನ ಆತ್ಮವನ್ನ ಪವಿತ್ರಾತ್ಮ ದೇವರು ಬಂದು ನೆಲೆಸೋಕೆ ಯೋಗ್ಯವಾದ, ಅಂದ್ರೆ ಒಂದು ರೀತಿ ಚಿನ್ನದ ಹಾಗೆ ಪರಿಶುದ್ಧ, ಬೆಲೆ ಬಾಳುವ ಆಲಯ ಮಾಡ್ಕೋಬೇಕು ಅನ್ನೋದಕ್ಕೆ ಆಕೆ ಸ್ಫೂರ್ತಿ. ಪೌಲನು ಬರಿತಾನಲ್ಲ 1 ಕೊರಿಂಥ್ಯ 6:19ರಲ್ಲಿ, ನಿಮ್ಮ ದೇಹವು ದೇವರ ಪವಿತ್ರಾತ್ಮನ ಆಲಯವಾಗಿದೆ, ನಿಮ್ಗೆ ಗೊತ್ತಿಲ್ವಾ ಅಂತ. ಮರಿಯಮ್ಮ ಈ ಮಾತಿಗೆ ಜೀವಂತ ಉದಾಹರಣೆ. ಓ, ಅಂದ್ರೆ ನಮ್ಮ ದೇಹವೇ ದೇವಾಲಯ ಅನ್ನೋ ಬೋಧನೆಗೆ ಮರಿಯಮ್ಮ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಆದ ಹಾಗಾಯ್ತು. ಹೌದು. ಮೂರನೆಯದಾಗಿ ಇದು ಶಾಶ್ವತ ಮೌಲ್ಯವನ್ನ ಸೂಚಿಸುತ್ತೆ. ಶಾಶ್ವತ ಮೌಲ್ಯ? ಹೌದು. ಚಿನ್ನ ನೋಡಿ, ಕಾಲ ಕಳೆದ್ರೂ ಅದರ ವ್ಯಾಲ್ಯೂ ಕಡಿಮೆ ಆಗಲ್ಲ. ಅದು ಆಲ್ಮೋಸ್ಟ್ ಅಳಿಯದೇ ಇರೋ ಸಂಪತ್ತು. ಹಾಗೇನೆ ಮಾತೆ ಮರಿಯಮ್ಮ ದೇವರ ಮಗನ ತಾಯಿಯಾಗಿ ಕ್ರೈಸ್ತ ಇತಿಹಾಸದಲ್ಲಿ ದೇವರ ರಕ್ಷಣಾ ಯೋಜನೆಯಲ್ಲಿ ಒಂದು ಶಾಶ್ವತವಾದ ಅಳಿಯದ ಸ್ಥಾನವನ್ನ ಹೊಂದಿದ್ದಾಳೆ ಅನ್ನೋದನ್ನ ಈ ಚಿನ್ನದ ಆಲಯ ಅನ್ನೋ ರೂಪಕ ಭಕ್ತರಿಗೆ ನೆನಪಿಸುತ್ತೆ. ಸರಿ, ಹಾಗಾದ್ರೆ ಇವತ್ತು ನಾವು ಮಾತಾಡಿದ್ದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡೋದಾದ್ರೆ, ಬೈಬಲ್ನಲ್ಲಿ ಡೇರೆ ಮತ್ತೆ ದೇವಾಲಯಗಳಲ್ಲಿ ಚಿನ್ನದ ಬಳಕೆ ಅನ್ನೋದು ಬರೀ ಹೊರಗಿನ ಶೋಕಿ ಅಥವಾ ದುಡ್ಡಿನ ಪ್ರದರ್ಶನ ಆಗಿರ್ಲಿಲ್ಲ. ಅದು ದೇವರ ಮಹಿಮೆ, ಪವಿತ್ರತೆ, ರಾಜತ್ವ, ಆತನ ಶಾಶ್ವತ ಸ್ವಭಾವ, ಈ ತರದ ಆಳವಾದ ಸತ್ಯಗಳನ್ನ ಸಂಕೇತಿಸುತ್ತಿತ್ತು. ಆಮೇಲೆ ಇದೇ ಶಕ್ತಿಯುತವಾದ ಸಾಂಕೇತಿಕತೆಯನ್ನ ಕ್ರೈಸ್ತ ಪರಂಪರೆ ತೆಗೆದುಕೊಂಡು ಮಾತೆ ಮರಿಯಮ್ಮನಿಗೆ ಅನ್ವಯಿಸುತ್ತೆ. ಆಕೆಯ ಅಸಾಧಾರಣ ಪರಿಶುದ್ಧತೆ, ವಿಧೇಯತೆ ಮತ್ತು ಮುಖ್ಯವಾಗಿ ಯೇಸುಕ್ರಿಸ್ತನನ್ನ ಅಂದ್ರೆ ದೇವರ ಜೀವಂತ ವಾಕ್ಯವನ್ನ ತನ್ನ ಗರ್ಭದಲ್ಲಿ ಧರಿಸಿದ ಆಕೆಯ ಆ ಯುನೀಕ್, ಅತಿ ಪವಿತ್ರವಾದ ಪಾತ್ರವನ್ನ ಗುರುತಿಸಿ ಆಕೆಯನ್ನ ಚಿನ್ನದ ಆಲಯ ಅಂತ ಗೌರವಿಸುತ್ತೆ. ಇದನ್ನ ನಾವು ನೋಡಿದ್ವಿ. ಹೌದು, ಇದರ ದೊಡ್ಡ ಚಿತ್ರಣವನ್ನ ನೋಡೋದು ಮುಖ್ಯ ಅನ್ಸುತ್ತೆ.
ಹಳೆಯ ಒಡಂಬಡಿಕೆಯ ಆ ಫಿಸಿಕಲ್ ಡೇರೆ ದೇವಸ್ಥಾನಗಳೆಲ್ಲ ದೇವರು ತನ್ನ ಜನರ ಮಧ್ಯೆ ವಾಸ ಮಾಡೋಕಿಷ್ಟಪಡ್ತಾನೆ ಅನ್ನೋದರ ಮುನ್ಸೂಚನೆಗಳು, ನೆರಳುಗಳು ಅಷ್ಟೇ ಆಗಿದ್ವು. ಆದರೆ ಮಾತೆ ಮರಿಯಮ್ಮ, ದೇವರ ಮಗ ಮನುಷ್ಯನಾಗಿ ಈ ಲೋಕಕ್ಕೆ ಬರೋಕೆ ದೇವರು ಆರಿಸ್ಕೊಂಡ ನಿಜವಾದ ಜೀವಂತ ಮಾನವ ಆಲಯವಾದಳು. ಇದು ಕೇವಲ ಮರಿಯಮ್ಮನಿಗೆ ಮಾತ್ರ ಸೀಮಿತವಾದ ವಿಷಯವಲ್ಲ. ಇದು ಮುಂದೆ ಹೋಗಿ ಪವಿತ್ರಾತ್ಮನ ಮೂಲಕ ಪ್ರತಿಯೊಬ್ಬ ವಿಶ್ವಾಸಿಯೂ ತನ್ನನ್ನೇ ದೇವರ ಪವಿತ್ರಾತ್ಮ ವಾಸ ಮಾಡೋಕೆ ಯೋಗ್ಯವಾದ ಪವಿತ್ರವಾದ ವಾಸಸ್ಥಾನ ಮಾಡ್ಕೋಬೇಕು ಅನ್ನೋ ಆಹ್ವಾನವನ್ನು ನಮಗೆ ನೆನಪಿಸುತ್ತೆ. ಚಿಂತನೆಗೆ ಹಚ್ಚುವ ಪ್ರಶ್ನೆಯನ್ನ ನಮ್ಮೆಲ್ಲರ ಮುಂದಿಡುತ್ತೆ. ಹಳೆಯ ಒಡಂಬಡಿಕೆಯ ಆಲಯವನ್ನ ಹೇಗೆ ಅತ್ಯುತ್ತಮ ಪರಿಶುದ್ಧ ಚಿನ್ನದಿಂದ ಅಲಂಕರಿಸಿದ್ರೋ, ಮಾತೆ ಮರಿಯಮ್ಮ ಹೇಗೆ ತನ್ನ ಪರಿಶುದ್ಧತೆ, ನಂಬಿಕೆ, ವಿಧೇಯತೆಯಿಂದ ಚಿನ್ನದ ಆಲಯ ಆದಳೋ, ಹಾಗೆ ನಮ್ಮ ಸ್ವಂತ ಜೀವನವನ್ನ, ನಮ್ಮ ಹೃದಯವನ್ನ, ನಮ್ಮ ಯೋಚನೆಗಳನ್ನ, ನಮ್ಮ ಕೆಲಸಗಳನ್ನ ದೇವರ ಪ್ರೆಸೆನ್ಸಿಗೆ ಯೋಗ್ಯವಾದ, ಅಂದ್ರೆ ಒಂದು ರೀತಿಯಲ್ಲಿ ಚಿನ್ನದ ಹಾಗೆ ಪರಿಶುದ್ಧ, ಬೆಲೆ ಬಾಳುವ ಆಲಯವನ್ನಾಗಿ ಪರಿವರ್ತಿಸೋಕೆ ನಾವೇನ್ ಮಾಡಬಹುದು? ಬಹುಶಃ ಇದು ನಾವೆಲ್ಲರೂ ಮುಂದಕ್ಕೆ ಯೋಚನೆ ಮಾಡೋಕೆ ಒಂದು ಒಳ್ಳೆಯ ಅಂಶ ಇರಬಹುದು. ಇಂದಿನ ಈ ಪರಿಶೋಧನೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.